ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಗ್ನಿವೀರ್ ಆರ್ಮಿ ಜಿಡಿ ಹುದ್ದೆಗಳಿಗಾಗಿ ಜಿಕೆ ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯವಾಗುತ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಅಗ್ನಿವೀರ್ ಆರ್ಮಿ ಜಿಡಿ ಹುದ್ದೆಗೆ ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರಿಗಾಗಿ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯಿನ್ ಆಗಿ ಅಂತ ಹೇಳ್ತಾ, ಮಾತ್ರ ಅಗ್ನಿವೀರ್ ಆರ್ಮಿ ಜಿಡಿಯ ಓಲ್ಡ್ ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಒಟ್ಟು 23 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಸಿಗ್ತವೆ ಕೇವಲ 100 ರೂಪಾಯಲ್ಲಿ. ಈ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಬಹುದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಸತ್ಯಮೇವ ಜಯತೆಯನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಆಪ್ಷನ್ಗಳು: ಮಾಂಡೋಕಿ ಉಪನಿಷತ್ತು, ಋಗ್ವೇದ, ನಾಟಕ ಸೂತ್ರ, ಸಂವೇದ. ಇದಕ್ಕೆ ಸರಿಯಾದ ಉತ್ತರ ಮಂಡೋಕ ಉಪನಿಷತ್ತಿನಿಂದ ಸತ್ಯಮೇವ ಜಯತೆಯನ್ನು ತೆಗೆದುಕೊಳ್ಳಲಾಗಿದೆ. ಎರಡನೆಯ ಪ್ರಶ್ನೆ, ಮೇಘದೂತದ ಲೇಖಕರು ಯಾರು? ಆಪ್ಷನ್ಗಳು: ಕಾಳಿದಾಸ, ತುಳಸಿದಾಸರು, ಕೋಟಿಲೇಡನ್. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕಾಳಿದಾಸ. ಮೂರನೆಯ ಪ್ರಶ್ನೆ, ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು? ಆಪ್ಷನ್ಗಳು: ಗುರು, ಬುಧ, ಶುಕ್ರ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಗುರು ಗ್ರಹ ಸೌರವ್ಯೂಹದ ಅತಿ ದೊಡ್ಡ ಗ್ರಹವಾಗಿದೆ. ಇನ್ನು ನಾಲ್ಕನೆಯ ಪ್ರಶ್ನೆ, 32 ಡಿಗ್ರಿ ಫ್ಯಾರನ್ ಹೀಟ್ ಡ್ಯಾಶ್ ಡಿಗ್ರಿ ಸೆಲ್ಸಿಯಸ್ಗೆ ಸಮನಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: 0, 100, 48, 24. ಇದಕ್ಕೆ ಸರಿಯಾದ ಉತ್ತರ 0 ಡಿಗ್ರಿ ಸೆಲ್ಸಿಯಸ್ಗೆ ಸಮನಾಗಿದೆ. ಇನ್ನು ಐದನೆಯ ಪ್ರಶ್ನೆ, ಮಾನವನ ಕಾಲಿನಲ್ಲಿ ಮೂಳೆಗಳು ಕಂಡುಬರುತ್ತದೆಯೇ? ಆಪ್ಷನ್ಗಳು: ತೊಡೆ ಎಲುಬಿನ, ರೇಡಿಸು, ಅಲ್ನ, ಹ್ಯೂಮರಸ್. ಇದಕ್ಕೆ ಸರಿಯಾದ ಉತ್ತರ ತೊಡೆ ಎಲುಬು. ಇನ್ನು ಆರನೆಯ ಪ್ರಶ್ನೆ, ಎಲೆಗಳು ಹಸಿರಾಗಲು ಕಾರಣ ಏನು? ಆಪ್ಷನ್ಗಳು: ಕ್ಲೋರೋಪ್ಲಾಸ್ಟಗಳು, ನೀರು, ಸ್ಲೈಲಮ್ಮು, ಬೆಳಕು. ಇದಕ್ಕೆ ಸರಿಯಾದ ಉತ್ತರ ಕ್ಲೋರೋಪ್ಲಾಸ್ಟಗಳು. ಇನ್ನು ಏಳನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿದೆ? ಆಪ್ಷನ್ಗಳು: ಕಲ್ಲಿದ್ದಲು, ಪೆಟ್ರೋಲಿಯಮ್ಮು, ಗಾಳಿ, ನೈಸರ್ಗಿಕ ಅನಿಲ. ಇದಕ್ಕೆ ಸರಿಯಾದ ಉತ್ತರ ಗಾಳಿ. ಇನ್ನು ಎಂಟನೆಯ ಪ್ರಶ್ನೆ, ಮೀನುಗಳು ಉಸಿರಾಡುವುದು ಎದರಿಂದ ಅಂತ ಪ್ರಶ್ನೆ. ಆಪ್ಷನ್ಗಳು: ಚರ್ಮ, ಕಿವಿರುಗಳಿಂದ, ಶ್ವಾಸಕೋಶಗಳಿಂದ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕಿವಿಗಳಿಂದ ಅಥವಾ ಕಿವಿರುಗಳಿಂದ ಮೀನುಗಳು ಉಸಿರಾಡುತ್ತವೆ. ಇನ್ನು ಒಂಬತ್ತನೆಯ ಪ್ರಶ್ನೆ, ಚಂದ್ರನ ಮೇಲೆ ವ್ಯಕ್ತಿಯ ತೂಕದ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ಆಪ್ಷನ್ಗಳು: ಹೆಚ್ಚಾಗುತ್ತದೆ, ಇಳಿಕೆ, ಹಾಗೆಯೇ ಇರುತ್ತದೆ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕಡಿಮೆ ಆಗುತ್ತದೆ. ಇನ್ನು ಹತ್ತನೆಯ ಪ್ರಶ್ನೆ, ಕಬ್ಬಿಣದ ರಾಸಾಯನಿಕದ ಹೆಸರೇನು? ಆಪ್ಷನ್ಗಳು: ಎಫ್, ನಾನು, ಫೆ, ಎಲ್. ಇದಕ್ಕೆ ಸರಿಯಾದ ಉತ್ತರ ಫೆ. ಇನ್ನು 11ನೆಯ ಪ್ರಶ್ನೆ, ಸಮುದ್ರ ಮಟ್ಟದಲ್ಲಿ ವಾತಾವರಣದ ಒತ್ತಡ ಅತ್ಯಧಿಕವಾಗಿರುತ್ತದೆ. ನಾವು ಸಮುದ್ರ ಮಟ್ಟಕ್ಕಿಂತಲೂ ಮೇಲೆ ಹೋದಂತೆ ವಾತಾವರಣದ ಒತ್ತಡ ಏನಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಕಡಿಮೆಯಾಗುತ್ತದೆ, ಹೆಚ್ಚಾಗುತ್ತದೆ, ಬದಲಾಗದೆ ಉಳಿಯುತ್ತದೆ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕಡಿಮೆ ಆಗುತ್ತದೆ. ಇನ್ನು 12ನೆಯ ಪ್ರಶ್ನೆ, ಡ್ಯಾಶ್ ವಿದ್ಯುತ್ನ ಉತ್ತಮ ವಾಹಕ ಅಂತ ಪ್ರಶ್ನೆ. ಆಪ್ಷನ್ಗಳು: ಗಾಜು, ಕಾಗದ, ರಬ್ಬರ್, ತಾಮ್ರ. ಇದಕ್ಕೆ ಸರಿಯಾದ ಉತ್ತರ ತಾಮ್ರ. ಇನ್ನು 13ನೆಯ ಪ್ರಶ್ನೆ, ಲೋಹವನ್ನು ಬಿಸಿ ಮಾಡಿದಾಗ ಅದರ ಸಾಂದ್ರತೆ ಏನಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಹೆಚ್ಚಾಗುತ್ತದೆ, ಕಡಿಮೆಯಾಗುತ್ತದೆ, ಬದಲಾಗದೆ ಉಳಿಯುತ್ತದೆ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕಡಿಮೆ ಆಗುತ್ತದೆ. ಇನ್ನು 14ನೆಯ ಪ್ರಶ್ನೆ, ರಬ್ಬರ್ ಡ್ಯಾಶ್ನಿಂದ ಹುಟ್ಟುತ್ತದೆ. ಆಪ್ಷನ್ಗಳು: ಪಾಲಿಯೆಸ್ಟರ್,
ರಾಸಾಯನಿಕಗಳು, ಮರಗಳು, ಡೀಸೆಲ್. ಇದಕ್ಕೆ ಸರಿಯಾದ ಉತ್ತರ ಮರಗಳಿಂದ ರಬ್ಬರ್ ಹುಟ್ಟುತ್ತದೆ. ಇನ್ನು 15ನೆಯ ಪ್ರಶ್ನೆ, ದಿಕ್ಸೂಚಿ ಸೂಜಿ ಯಾವಾಗಲೂ ಡ್ಯಾಶ್ ದಿಕ್ಕಿನಲ್ಲಿ ತೋರಿಸುತ್ತದೆ. ಆಪ್ಷನ್ಗಳು ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ. ಇದಕ್ಕೆ ಸರಿಯಾದ ಉತ್ತರ ಉತ್ತರ. ಇನ್ನು 16ನೆಯ ಪ್ರಶ್ನೆ, ಪೆನ್ಸಿಲಿಯನ್ ಅನ್ನು ಕಂಡುಹಿಡಿದವರು ಯಾರು? ಆಪ್ಷನ್ಗಳು ಅಲೆಕ್ಸಾಂಡರ್ ಫ್ಲೆಮಿಂಗೋ, ಲೂಯಿಸ್ ಪಾಶ್ಚರ್, ಎಡ್ವರ್ಡ್ ಜೇನ್, ಲೆವೆನ್ ಹೋಕ್. ಇದಕ್ಕೆ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಫ್ಲೆಮಿಂಗ್. ಇನ್ನು 17ನೆಯ ಪ್ರಶ್ನೆ, ಬಾಸ್ಕೆಟ್ ಯಾವ ಲೋಹದ ಅದಿರು? ಆಪ್ಷನ್ಗಳು ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ, ತವರ. ಇದಕ್ಕೆ ಸರಿಯಾದ ಉತ್ತರ ಅಲ್ಯೂಮಿನಿಯಂ. ಇನ್ನು 18ನೆಯ ಪ್ರಶ್ನೆ, ಅಲ್ಯೂಮಿನಿಯಂನ ಮುಖ್ಯ ಅದಿರು ಯಾವುದು? ಆಪ್ಷನ್ಗಳು ಬಾಸ್ಕೆಟು, ಕ್ಯಾಲಮೈನು, ಕ್ಯಾಲ್ಸೈಟು, ಗಲೇನಾ. ಇದಕ್ಕೆ ಸರಿಯಾದ ಉತ್ತರ ಬಾಸ್ಕೆಟ್. ಇನ್ನು 19ನೆಯ ಪ್ರಶ್ನೆ, ನಗುವ ಅನಿಲ ಎಂದರೇನು? ಆಪ್ಷನ್ಗಳು ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಹೈಡ್ರೋಜನ್ ಪೆರಾಕ್ಸೈಡ್, ಸಾರಜನಕ ಆಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಸಾರಜನಕ ಆಕ್ಸೈಡ್. ಇನ್ನು 20ನೆಯ ಪ್ರಶ್ನೆ, ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಆಪ್ಷನ್ಗಳು ನಿಯಾನು, ಸಾರಜನಕ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಇನ್ನು 21ನೆಯ ಪ್ರಶ್ನೆ, ಯಾವ ಸಸ್ತಿನಿ ಮೊಟ್ಟೆ ಇಡುತ್ತದೆ? ಆಪ್ಷನ್ಗಳು ಬಾವಲಿಗಳು, ಕಾಂಗರು, ಪಕ್ಷಿಗಳು, ಬಾತುಕೋಳಿ, ರಕ್ತ ಪ್ಲಾಟಿಪಸ್. ಇದಕ್ಕೆ ಸರಿಯಾದ ಉತ್ತರ ಬಾತುಕೋಳಿ ರಕ್ತ ಪ್ಲಾಟಿಪಸ್. ಇನ್ನು 22ನೆಯ ಪ್ರಶ್ನೆ, ಲ್ಯಾಪ್ರೋಸ್ಕೋಪಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಗಳು ರಾಡಾರ್ಗಳು, ಹಿಸ್ಟಾಲಜಿ, ಲೇಸರ್ ಕಿರಣದ ಅಧ್ಯಯನ, ಶಸ್ತ್ರಚಿಕಿತ್ಸೆ ಮತ್ತು ರೋಗ ನಿರ್ಣಯ. ಇದಕ್ಕೆ ಸರಿಯಾದ ಉತ್ತರ ಶಸ್ತ್ರಚಿಕಿತ್ಸೆ ಮತ್ತು ರೋಗ ನಿರ್ಣಯ. ಇನ್ನು 53ನೆಯ ಪ್ರಶ್ನೆ, ವಸ್ತುವಿನ 4ನೆಯ ಸ್ಥಿತಿ ಯಾವುದು? ಆಪ್ಷನ್ಗಳು ಘನ, ದ್ರವ, ಪ್ಲಾಸ್ಮಾ, ಅನಿಲ. ಇದಕ್ಕೆ ಸರಿಯಾದ ಉತ್ತರ ಪ್ಲಾಸ್ಮಾ. ಇನ್ನು 24ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರ ಗೊಬ್ಬರವಾಗಿದೆ? ಆಪ್ಷನ್ಗಳು ಯೂರಿಯಾ, ಅಮೋನಿಯಂ ಸಲ್ಫೇಟ್, CMM, NPK. ಇದಕ್ಕೆ ಸರಿಯಾದ ಉತ್ತರ NPK. ಇನ್ನು 25ನೆಯ ಪ್ರಶ್ನೆ, ಹಸುವಿನ ಹಾಲು ಈ ಕೆಳಗಿನ ಯಾವ ಜೀವಸತ್ವ ಮುಖ್ಯ ಮೂಲವಾಗಿದೆ? ಆಪ್ಷನ್ಗಳು ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಎ. ಇನ್ನು 26ನೆಯ ಪ್ರಶ್ನೆ, ಟೈಫಾಯಿಡ್ ಯಾವ ಭಾಗಕ್ಕೆ ತುತ್ತಾಗುತ್ತದೆ? ಆಪ್ಷನ್ಗಳು ಯಕೃತ್ತು, ಶ್ವಾಸಕೋಶ, ಹೊಟ್ಟೆ, ಕರುಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರುಳು. ಇನ್ನು 27ನೆಯ ಪ್ರಶ್ನೆ, ಯಾವ ಹಲ್ಲಿಗೆ 3 ಬೆರಳುಗಳಿವೆ? ಆಪ್ಷನ್ಗಳು ಮೋಲಾರ್, ಪೂರ್ವ ಮೋಲಾರ್, ಇನ್ಸಿಸರ್, ಕೋರೆಹಲ್ಲು. ಇದಕ್ಕೆ ಸರಿಯಾದ ಉತ್ತರ ಮೋಲಾರ್. ಇನ್ನು 28ನೆಯ ಪ್ರಶ್ನೆ, ಲಾಲಾರಸವು ಈ ಕೆಳಗಿನ ಯಾವುದರ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ? ಆಪ್ಷನ್ಗಳು ಪ್ರೋಟೀನು, ಕೊಬ್ಬು, ಫೈಬರು, ಪಿಷ್ಟ. ಇದಕ್ಕೆ ಸರಿಯಾದ ಉತ್ತರ ಪಿಷ್ಟ. ಇನ್ನು 29ನೆಯ ಪ್ರಶ್ನೆ, ಸಮೀಪ ದೃಷ್ಟಿಗೆ ಕಾರಣವೇನು? ಆಪ್ಷನ್ಗಳು ಐರಿಸ್ ಸ್ಥಾನದಲ್ಲಿ ಬದಲಾವಣೆ, ದುರ್ಬಲ ಸ್ನಾಯುಗಳು, ಕಣ್ಣಿನ ಪಾಪೆಯ ಗಾತ್ರದಲ್ಲಿ ಬದಲಾವಣೆ, ರೆಟಿನಾದ ದೌರ್ಬಲ್ಯ. ಇದಕ್ಕೆ ಸರಿಯಾದ ಉತ್ತರ ಕಣ್ಣಿನ ಪಾಪೆಯ ಗಾತ್ರದಲ್ಲಿ ಬದಲಾವಣೆ. ಇನ್ನು ಕೊನೆಯ ಪ್ರಶ್ನೆ 30ನೆಯ ಪ್ರಶ್ನೆ, ಮಾನವನ ಮೆದುಳಿನ ಸರಾಸರಿ ತೂಕ ಎಷ್ಟು? ಆಪ್ಷನ್ಗಳು 1 kg, 1200 ಗ್ರಾಮ್, 1250 ಗ್ರಾಮ್, 1500 ಗ್ರಾಮ್. ಇದಕ್ಕೆ ಸರಿಯಾದ ಉತ್ತರ 1500 ಅಥವಾ 1500 ಗ್ರಾಮ್. ಈ ಒಟ್ಟು 30 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದರೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.